ನಾಡಿನ ಹೆಸರಾಂತ ಕವಿಗಳಾಗಿರ್ತಕ್ಕಂಥ ಮುರಳೀಶ್ವರ ಪ್ರಸಾದ್ ಅವರು ಬರೆದಂಥ ಗೀತೆಯಲ್ಲಿ ಅನ್ನ ಬೆಳೆದ ಚಿನ್ನದ ನೆಲ ಬಂದಿಯಾಗಿದೆ, ನಿಂತ ನೆಲದಲ್ಲಿ ನ್ಯಾಯ ಎಲ್ಲಿ ಹೋಗಿದೆ, ಹೇಳುವೀರ ಮಾತನಾಡುವೀರ ಎಲ್ಪಾಡಿ, ಹೇಳುವೀರ ನೀವು ಕೇಳುವೀರ. ಅದು ಇದು ಯಾವತ್ತೂ ಒಳ್ಳೇದಾಗಬೇಕು. ಆದರೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ನಾವು ಇನ್ನೊಂದು ಹೋರಾಟ ಮಾಡ್ಕೊಂಡು ಬರ್ತೀವಿ. ಕೋಲಾರದಲ್ಲಿ ರಸ್ತೆಗಳ ಅಗಲೀಕರಣ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು ದೇವಸ್ಥಾನಗಳು ಬೇರೆ 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 ಜಾಗ ಕೊಟ್ಟು ಇದು ಮಾಡಿದಾಗ ನಮ್ಮ ಅಧಿಕಾರಿಗಳು ಕೇಳಿದ್ರು, ಶಾಶ್ವತ ನೀರಾವರಿ ಯೋಜನೆ ತೆಗೆದುಬೇಡ ಅಂತ. ನಾನು ಹೇಳಿದೆ, ಕೋಲಾರಿಗೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಶಾಶ್ವತ ನೀರಾವರಿ ಯೋಜನೆ ಏನು ಸಿಕ್ಕಿಲ್ಲ, ಹೆಚ್ಚು ಚೇರ್ಮನ್ ಈ ರೀತಿಯಾಗಿ ಅದೊಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಲವಾರು ವರ್ಷಗಳಿಂದ ಅಂದರೆ ಅನಾಗರಿಕ ದಮ್ಮಪಾಲ್ ಅಂತಕ್ಕಂಥವರು ಅದರ ವಿರುದ್ಧ ಹೋರಾಟ, ಅಂದರೆ ಆ ಒಂದು ಬುದ್ಧಿವಿಹಾರ ಸಂಪೂರ್ಣ ಬುದ್ಧರ ವಶದಲ್ಲಿ ಆಗಬೇಕು ಅಂತಕ್ಕಂಥದ್ದು ಹೋರಾಟ ಆಗಿತ್ತು. ಅದಾದ ನಂತರ ಸುರೇಶ್ ಸಸಾಯಿ ಅಂತಕ್ಕಂಥ ಬಂತೇಜಿಯವರು ಕೂಡ ಹೋರಾಟ ಮಾಡಿದರು. ಕಳೆದ 1 ವರ್ಷಗಳಿಂದ ಮಳೆ ಗಾಳಿ ಚಳಿ ಅನ್ನೋದೇ ನಿರಂತರವಾಗಿ ದೇಶದ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ಬೌದ್ಧ ಭಿಕ್ಕುಗಳು ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಬೌದ್ಧ ಧರ್ಮದ ಒಂದು ಚಳವಳಿಯನ್ನು ತೀವ್ರಗೊಳಿಸುವ ಸಲುವಾಗಿ ದೆಹಲಿಯಲ್ಲಿ ಫೆಬ್ರವರಿ 12ನೇ ತಾರೀಕಿಗೆ ಒಂದು ಬೃಹತ್ ಹೋರಾಟ ಜಂತರ್ ಮಂತರ್ನಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿರೋದರಿಂದ ಈ ಪೂರ್ವಕವಾಗಿ ದಕ್ಷಿಣ ಭಾರತದ ಕರ್ನಾಟಕದ ಬೆಂಗಳೂರಿನಲ್ಲಿ ಇದೇ 6ನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಮಾವೇಶಕ್ಕೆ ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಮತ್ತು ಎಲ್ಲ ಬೌದ್ಧ ಭಿಕ್ಕುಗಳು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಭಾಗವಹಿಸ್ತಿದ್ದಾರೆ. ಈ ಒಂದು ಮನವಿ ಪತ್ರವನ್ನು ಘನತೆವಂತ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಸಲುವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಕಲಬುರಗಿಯಿಂದ ಎಲ್ಲ ಆಸಕ್ತ ಬೌದ್ಧ ಅನುಯಾಯಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತೇಳಿ ತಮ್ಮ ಮುಖ್ಯನ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ.